ಬಾಡಿ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಅಪ್ಡೇಟ್ ಅನ್ನು ನೀಡ್ತಾ ಇದ್ವಿ. ನಮ್ಮ ಪ್ರತಿನಿಧಿ ಪ್ರದೀಪ್ ಸ್ಥಳ ಎಲ್ಲಿದೆ, ಎಲ್ಲಿ ಆ ಬಾಡಿ ಸಿಕ್ಕಿತ್ತು, ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸ್ಯಾಂಡಲ್ವುಡ್ನ ಸ್ಟಾರ್ ನಟರಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಇನ್ನಿತರ 10 ಆರೋಪಿಗಳನ್ನ ಕೊಲೆ ಕೇಸ್ನಲ್ಲಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಆ ಕೊಲೆ ಕೇಸ್ ಸಂಬಂಧ ಏನು ಮೃತದೇಹ ಪತ್ತೆಯಾಗಿತ್ತು ಅದೇ ಸ್ಥಳದಲ್ಲಿ ನಾನಿದ್ದೇನೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸೇರುವಂತಹ ಈ ಒಂದು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ, ಈ ಅಪಾರ್ಟ್ಮೆಂಟ್ ಎದುರುಗಡೆ ಇರುವಂತಹ ಈ ಒಂದು ರಾಜಕಾಲುವೆ, ಈ ಒಂದು ಮಧ್ಯದಲ್ಲಿ ಇದೇ ಜಾಗದಲ್ಲಿ ಕಳೆದ ಭಾನುವಾರ 8 ರಿಂದ 9 ಗಂಟೆ ವೇಳೆಗೆ ಮೃತದೇಹ ಪತ್ತೆಯಾಗಿರುತ್ತೆ. ಅಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸೆಕ್ಯೂರಿಟಿ ಗಾರ್ಡು ಈ ಮಾರ್ಗದಲ್ಲಿ ಬರಬೇಕಾದ್ರೆ ಈ ಒಂದು ಜಾಗದಲ್ಲೇ ಮೃತದೇಹ ಬಿದ್ದಿರುತ್ತೆ. ತದನಂತರ ತಕ್ಷಣವೇ ಆ ಸೆಕ್ಯೂರಿಟಿ ಗಾರ್ಡ್ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮೃತದೇಹ ಬಿದ್ದಿರೋ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಮೃತದೇಹವನ್ನ ಪರಿಶೀಲಿಸಿದಾಗ ಅದು ಅಪರಿಚಿತ ವ್ಯಕ್ತಿ ಅಂತ ಹೇಳಿ ಒಂದು ಸೆಕ್ಯೂರಿಟಿ ಗಾರ್ಡ್ ದೂರನ್ನ ಕೊಡ್ತಾರೆ. ಆ ದೂರನ್ನ ಆಧರಿಸಿ ಕೊಲೆ ಕೇಸನ್ನ ಅಂದ್ರೆ ಮೃತದೇಹದ ಮೇಲೆ ಗಾಯದ ಹಲ್ಲೆ ಮಾಡಿ ಕೊಲೆ ಮಾಡಿರುವಂತಹ ಒಂದಷ್ಟು ಗುರುತುಗಳು ಪತ್ತೆಯಾಗಿರ್ತವೆ. ಈ ಹಿನ್ನೆಲೆ ಕಾಮಾಕ್ಷಿಪಾಳ್ಯ ಪೊಲೀಸರು 9ನೇ ತಾರೀಕು ಅಂದ್ರೆ ಭಾನುವಾರ ಕೊಲೆ ಕೇಸ್ ಆರೋಪದಡಿ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಾರೆ. ಆದ್ರೆ ತಕ್ಷಣವೇ ಆ ಒಂದು ಮೃತದೇಹ ಯಾರಿಗೆ ಸೇರಿದ್ದು, ಯಾಕಾಗಿ ಕೊಲೆ ಮಾಡಿದ್ದು ಬೇರೆ ಜಾಗನ ಯಾವುದು ಸಹ ಪತ್ತೆಯಾಗಿರಲ್ಲ. ತದನಂತರ ಈಗ ಈ ಒಂದು ಪ್ರಕರಣ ಸಂಬಂಧ ಸೂಕ್ಷ್ಮವಾಗಿ ತನಿಖೆ ಮಾಡಿದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ನಟ ದರ್ಶನ್ ಮತ್ತು ಇನ್ನಿತರ 10 ಆರೋಪಿಗಳನ್ನ ಈ ಒಂದು ಪ್ರಕರಣದ ಕೊಲೆ ಆರೋಪದ ಸಂಬಂಧ ಬಂಧನ ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಕರೆದಿರುವಂತದ್ದು. ಕ್ಯಾಮರಾಮನ್ ಜಗನ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು. ಕಾಮಾಕ್ಷಿಪಾಳ್ಯ ರಾಜಕಾಲುವೆ ಬಳಿ ಸ್ಥಳ ಮಹಜರು. ಕಾಮಾಕ್ಷಿಪಾಳ್ಯ ರಾಜಕಾಲುವೆ ಎಲ್ಲಿ ಮೃತದೇಹ ಪತ್ತೆಯಾಗಿತ್ತು ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರಿಂದ ಈಗ ಸ್ಥಳ ಮಹಜರು ಪ್ರಕ್ರಿಯೆಗೆ. ಎಲ್ಲಿ ಬಾಡಿ ಸಿಕ್ಕಿತ್ತು, ಕಾಮಾಕ್ಷಿಪಾಳ್ಯ ರಾಜಕಾಲುವೆ ಏನಿದೆ, ಈಗಷ್ಟೇ ಪ್ರದೀಪ್ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು ಎಲ್ಲಿ ಆ ಸ್ಪಾಟ್ ಅಂತ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರಿಂದ ಈಗ ಸ್ಥಳ ಮಹಜರು ಪ್ರಕ್ರಿಯೆ. ಇದೇ ಒಂದು ಸ್ಪಾಟ್ ನಲ್ಲಿ ಸುಮ್ನಹಳ್ಳಿ ಹೋಗುವಂತ ರಸ್ತೆ ಏನಿದೆ ಅಲ್ಲಿ ಈ ಒಂದು ಬಾಡಿ ಸಿಕ್ಕಿತ್ತು. ಅಲ್ಲಿನ ರಾಮ್ ದೋರ್ಜಿ ಅನ್ನೋರು ಈ ಒಂದು ಮಾಹಿತಿಯನ್ನು ಕೊಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಅವರು ನಡ್ಕೊಂಡು ಬರುವಾಗ ಅಲ್ಲಿ ಬಾಡಿ ಕಾಣಿಸುತ್ತೆ. ಅದಾದ್ಮೇಲೆ ಸ್ಥಳೀಯ ಪೊಲೀಸರಿಗೆ ಈ ರೀತಿ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ತಿಳಿಸ್ತಾರೆ. ಆ ಒಂದು ಸ್ಪಾಟ್ ನಲ್ಲಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಯಾವ ಸ್ಪಾಟ್ ನಲ್ಲಿ ಆ ದೇಹ ಬಿದ್ದಿತ್ತು, ವಿಪರೀತವಾಗಿ ಥಳಿಸಿ ಆ ಬಾಡಿಯನ್ನ ತಂದು ಹಾಕಲಾಗಿತ್ತು ಅಂತ ಸದ್ಯಕ್ಕೆ ಮಾಹಿತಿ ಇದೆ. ರೂಪಾದಂತ ಆಯುಧದಿಂದ ಕೂಡ ಅಲ್ಲಿ ಹಲ್ಲೆ ಮಾಡಲಾಗಿದೆ ಅಂತ ಕಾಮಾಕ್ಷಿಪಾಳ್ಯ ರಾಜಕಾಲುವೆ ಬಳಿ ಈಗ ಪೊಲೀಸರಿಂದ ಸ್ಥಳ ಮಹಜರು ಆಗ್ತಿದೆ. ಸೊ ಇದೇ ಒಂದು ಅಪಾರ್ಟ್ಮೆಂಟ್ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ ಅದರ ಬಳಿ ಒಂದು ಬಾಡಿ ಸಿಕ್ಕಿರೋದು ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಕೊಲೆ ಆಗಿರುವಂತಹ ವ್ಯಕ್ತಿ, ಈ ಹತ್ಯೆ ಆಗಿರುವಂತಹ ವ್ಯಕ್ತಿ ನೀವು ಫೋಟೋದಲ್ಲಿ ನೋಡ್ತಿರುವಂತಹ ರೇಣುಕಾಸ್ವಾಮಿ. ಸೊ ಸುಮ್ನಹಳ್ಳಿಯ ಸತ್ವ ಅಪಾರ್ಟ್ಮೆಂಟ್ ಅನುಗ್ರಹ ಅಪಾರ್ಟ್ಮೆಂಟ್ ಬಳಿ ಇದೇ ಮೋರಿಯ ಬಳಿ ಈಗ ಪೊಲೀಸರು ಏನಲ್ಲಿ ಇದಾರಲ್ಲ ಅಲ್ಲೇ ಈ ಬಾಡಿ ಬಿದ್ದಿರುತ್ತೆ. ನಾಯಿಗಳು ಎಳೆದಾಡ್ತಿರ್ತವೆ. ಸೊ ಅದಾದ್ಮೇಲೆ ವ್ಯಕ್ತಿಯೊಬ್ಬರು ಅಲ್ಲಿ ನೋಡ್ತಾರೆ ಅನುಗ್ರಹ ಅಪಾರ್ಟ್ಮೆಂಟ್ ಬಳಿ ಇರುವಂಥವ್ರು. ಸೊ ಅವರು ಪೊಲೀಸರಿಗೆ ವಿಚಾರವನ್ನು ತಿಳಿಸ್ತಾರೆ. ಕೇವಲ್ ರಾಮ್ ದೋರ್ಜಿ ಅನ್ನೋ ವ್ಯಕ್ತಿ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾರೆ. ಸೊ ಅದಾದ್ಮೇಲೆ ತನಿಖೆ ನಡೆಸಿದಂಥ ಪೊಲೀಸರಿಗೆ ಹಂತವಾಗಿ ಗೊತ್ತಾಗುತ್ತೆ ಇದು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿಯ ಶವ ಅಂತ. ಆರಂಭದಲ್ಲಿ ಇದೇನಾದರೂ ಸುಸೈಡ್ ಇರ್ಬೋದಾ ಅಥವಾ ಯಾರಾದರೂ ಬಂದು ಇಲ್ಲಿ ಹೊಡೆದಾಕ್ ಹೋಗಿರ್ಬೋದಾ ಅನ್ನೋ ರೀತಿಯಾಗಿತ್ತು. ಆದರೆ ಇದು ನಟ ದರ್ಶನ್ ಅವ್ರಿಗೆ ಲಿಂಕ್ ಆಗುತ್ತೆ ಅನ್ನೋ ಒಂದು ಸಣ್ಣ ಊಹೆ ಕೂಡ ಆರಂಭದಲ್ಲಿ ಪೊಲೀಸರಿಗೆ ಇರಲಿಕ್ಕಿಲ್ಲ. ಸೊ ಅದಾದ್ಮೇಲೆ ಒಂದೊಂದಾಗಿ ವಿಚಾರಗಳನ್ನ ಅಲ್ಲಿ ಬಯಲು ಮಾಡ್ತಾ ಹೋದಾಗ ಇದು ಗೊತ್ತಾಗುತ್ತೆ. ನಮ್ಮ ಪ್ರತಿನಿಧಿ ಮಂಗಳ ಈಗ ರಾಜರಾಜೇಶ್ವರಿ ನಗರ ಬಳಿ ಇರುವಂಥ ದರ್ಶನ್ ಅವರ ನಿವಾಸದ ಬಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಗಳ, ಈಗ ಏನಾಗ್ತಿದೆ ಅಲ್ಲೂ ಕೂಡ ಹೆಚ್ಚಿನ ಪ್ರೊಟೆಕ್ಷನ್ ಅನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಹಿಂದಿನ ಹಲವಾರು ಕಾಂಟ್ರವರ್ಸಿಯಲ್ಲಿ ದರ್ಶನ್ ಅವರನ್ನ ನಾವು ನೋಡಿದ್ದೀವಿ. ಆದರೆ ಈ ಬಾರಿ ಬಂದಿರುವಂಥ ಆರೋಪ ಬಹಳ ಗಂಭೀರವಾದಂಥ ಆರೋಪ ಅಂತ. ಅಫ್ಕೋರ್ಸ್ ವಿನಾಶ್, ರೇಣುಕಾಸ್ವಾಮಿ ಅವರ ಕೊಲೆ ಆರೋಪದ ಅಡಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಮೈಸೂರಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಮೈಸೂರಿಂದ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಅವರನ್ನ ಕರೆದುಕೊಂಡು ಬರ್ತಿದ್ದಾರೆ. ಆದರೆ RR ನಗರದಲ್ಲಿರುವ ಅವರ ನಿವಾಸದಲ್ಲೂ ಕೂಡ ಇವತ್ತು ಬಿಗಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ನೀವು ನೋಡ್ತಾ ಇರಬಹುದು ಪೊಲೀಸರು ಅವರ ಮನೆ ಮುಂದೆ ಇರೋದು. ಸೊ ಸಾಕಷ್ಟು ಜನ ಪೊಲೀಸರು, ಸುಮಾರು 20 ರಿಂದ 30ಕ್ಕೂ ಹೆಚ್ಚು ಜನ ಪೊಲೀಸರು ಇಲ್ಲಿ ಬಂದಿರುವಂತದ್ದು. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಂತಂದಾಗ ಅಫ್ಕೋರ್ಸ್ ಅವರ
ಅಭಿಮಾನಿಗಳು ಮನೆ ಬಳಿ ಬರೋದು ಸಹಜ. ಯಾಕಂದ್ರೆ ಯಾವತ್ತೂ ಕೂಡ ದರ್ಶನ್ ಅವರನ್ನ ಅಭಿಮಾನಿಗಳು ಬಿಟ್ಕೊಟ್ಟಿಲ್ಲ, ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಹೀಗಾಗಿ ಅವರಿಗೂ ಕೂಡ ಒಂದು ರೀತಿ ಅಭಿಮಾನಿಗಳಿಗೂ ಕೂಡ ಒಂದು ರೀತಿ ಶಾಕ್ ಆಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಅವ್ರನ್ನ ಮನೆ ಬಳಿ ಹುಡುಕೊಂಡು ಬರ್ತಾರೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ RR ನಗರ ಪೊಲೀಸ್ನವರು ಇವತ್ತು ಇಲ್ಲಿ ಬಂದು ಎರಡೂ ಕಡೆ ಬ್ಯಾರಿಕೇಡ್ಗಳನ್ನ, ಅಂದ್ರೆ ಅವರ ಮನೆ ಅಕ್ಕಪಕ್ಕ ಏನ್ ರಸ್ತೆಗಳಿದೆ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಟೈಟ್ ಸೆಕ್ಯೂರಿಟಿಯನ್ನ ನೀಡಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ದೌರ್ಜನ್ಯ ಮಾಡಿದಾಗ ಯಾವ ರೀತಿ ಒಂದು ಅಭಿಮಾನಿಗಳು ಮನೆ ಮುಂದೆ ನಿಲ್ಲೋದಾಗಿರ್ಲಿ, ಪೊಲೀಸ್ ಸ್ಟೇಷನ್ ಬರಲಿ ಜಮಾಯಿಸೋದಾಗಿರ್ಲಿ, ಸಾಕಷ್ಟು ಘಟನೆಗಳು ನಡೆದಿತ್ತು ಆಗ ಕೆಲವು ವರ್ಷಗಳ ಹಿಂದೆ. ಈ ರೀತಿ ಈಗ ಕೂಡ ಆ ರೀತಿ ಯಾವುದೇ ತೊಂದರೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರು ಮುಂಚೆನೆ ಬಂದು ಇಲ್ಲಿ ಒಂದು ಬಿಗಿ ಭದ್ರತೆಯನ್ನ ನೀಡಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಅವರ ಮನೆ ಮುಂದೆ ಯಾವ ರೀತಿ ಸದ್ಯಕ್ಕೆ ಒಂದು ಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು KSRP ತುಕಡಿಯಲ್ಲಿ ಪೊಲೀಸ್ನವರು ಆಗಮಿಸಿರುವಂತದ್ದು. ಸದ್ಯಕ್ಕೆ ಇಲ್ಲಿಗೆ ದರ್ಶನ್ ಅವರು ಬರ್ತಾ ಇಲ್ಲ, ಆದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಒಂದು ದೂರು ದಾಖಲಾಗಿರೋದ್ರಿಂದ ಅಲ್ಲಿಗೆ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಆದ್ರೆ ಅಭಿಮಾನಿಗಳು ಇಲ್ಲಿಗೆ ಬರ್ತಾರೆ, ಅವರಿಗೆ ಯಾವುದೇ ರೀತಿ ಇಲ್ಲಿ ಅಹಿತಕರ ಘಟನೆಗಳು ಆಗಬಾರ್ದು, ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸ್ ಅವರು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಬಿಗಿ ಭದ್ರತೆಯನ್ನ ನೀಡಿರುವಂತದ್ದು. ಅವಿನಾಶ್, ಧನ್ಯವಾದ ಮಂಗಳ ಮಾಹಿತಿಗಾಗಿ. ಇದು RR ನಗರದ ನಿವಾಸ, ಅಲ್ಲಿನ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಇನ್ನೊಂದು ಕಡೆ ಈಗ ಇನ್ನೊಂದಷ್ಟು ಅಪ್ಡೇಟ್ ಅನ್ನ ಈಗ ಮುಂದುವರಿಸೋದಾದ್ರೆ